ಹಲೋ ಎವ್ರಿವನ್. ಇವತ್ತು ಸುಪ್ರೀಂ ಕೋರ್ಟಲ್ಲಿ ರೀನೀಟ್ ಎಕ್ಸಾಮ್ ಬಗ್ಗೆ ಏನು ಫೈನಲ್ ಡಿಸಿಷನ್ ಆಯಿತು ಅಂತ ಶಾರ್ಟ್ ಆಗಿ ತಿಳ್ಕೊಳ್ಳೋಣ. ಸೊ ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ರು. ಅದರಲ್ಲಿ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಪೇಪರ್ ಲೀಕ್ ಬಗ್ಗೆ. ಸೊ ಸುಪ್ರೀಂ ಕೋರ್ಟ್ ಅವರು ಕೇಳಿದ್ರು, ಸೊ ಒಂದು ವೇಳೆ ಪೇಪರ್ ಲೀಕ್ ಆಗಿದ್ರೆ ಯಾವ ಲೆವೆಲಲ್ಲಿ ಪೇಪರ್ ಲೀಕ್ ಆಗಿದೆ ಅಂತ ನಮಗೆ ಪ್ರೂಫ್ ಕೊಡಿ ಹಂಗಂತ ಕೇಳಿದ್ರು. ಬಟ್ ಇದಕ್ಕೆ ಜಾಸ್ತಿ ಪ್ರೂಫ್ ಏನು ಕೊಡೋಕ್ಕಾಗಿಲ್ಲ. ಸೊ ಇವಾಗ ಪೇಪರ್ ಲೀಕ್ ಬಗ್ಗೆ ಓನ್ಲಿ 155 ಸ್ಟೂಡೆಂಟ್ ಅಷ್ಟೇ ಸಿಕ್ಕಿದ್ದಾರೆ. ಅಂದರೆ ಇವಾಗ ಮಾಸ್ ಲೆವೆಲಲ್ಲಿ ಪೇಪರ್ ಲೀಕ್ ಆಗಿದೆ. ಸೊ ನೆಕ್ಸ್ಟ್ ಏನಾದರೂ ಡಿಸಿಷನ್ ತೊಗೋಬೋದಿತ್ತು. ಬಟ್ ಕೇವಲ ಇಷ್ಟೇ ಸ್ಟೂಡೆಂಟ್ ಸಿಕ್ಕಿದ್ದಾರೆ. ಹಾಗಾಗಿ ಇವಾಗ ನೀಟ್ ಎಕ್ಸಾಮ್ ಬಗ್ಗೆ ಯಾವುದೇ ಡಿಸಿಷನ್ನ ತೊಗೊಂಡಿಲ್ಲ. ಸೊ ಆಮೇಲೆ ನಾವು ಡಿಸ್ಕಸ್ ಮಾಡೋಣಂತೆ ವಿಡಿಯೋ ಎಂಡಿಗೆ ಫೈನಲ್ ಡಿಸಿಷನ್ ಏನಾಯಿತು ಹಂಗಂತ. ಬಟ್ ಇವಾಗ ಸ್ಟಾರ್ಟಿಂಗಲ್ಲಿ ಈ ಒಂದು ಮ್ಯಾಟರ್ ಬಗ್ಗೆ ಡಿಸ್ಕಸ್ ಮಾಡಿದ್ರು, ಪೇಪರ್ ಲೀಕ್ ಬಗ್ಗೆ. ಅಂದರೆ ಇದು ಮಾಸ್ ಲೆವೆಲಲ್ಲಿ ಆಗಿದೆನಾ ಅಥವಾ ಕೆಲವೊಂದು ಸ್ಟೂಡೆಂಟ್ಗೆ ಅಷ್ಟೇ ಈ ಒಂದು ಪೇಪರ್ ಸಿಕ್ಕಿದೆನಾ ಹಂಗಂತ. ಬಟ್ ಇವಾಗ ನಮಗೆ ಫೈನಲ್ ಆಗಿ ಆನ್ಸರ್ ಸಿಕ್ಕಿದ್ದು ಓನ್ಲಿ 155 ಸ್ಟೂಡೆಂಟ್ಗೆ ಅಷ್ಟೇ ಈ ಒಂದು ಪೇಪರ್ ಸಿಕ್ಕಿತ್ತು. ಹಾಗಾಗಿ ರೀನೀಟ್ದು ಡಿಸಿಷನ್ನ ಡ್ರಾಪ್ ಮಾಡಿದ್ದಾರೆ. ಮತ್ತು ಹಾಗೆಯೇ ಇದು ಇಲ್ಲಿಗೆ ಎಂಡ್ ಆಗಿಲ್ಲ. CBIದವರು ಇನ್ನೂ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ತಿದ್ದಾರೆ. ಆಮೇಲೆ ಫ್ಯೂಚರ್ಲಿ ಯಾವುದೇ ಕ್ಯಾಂಡಿಡೇಟ್ ಸಿಕ್ಕರೂ ಕೂಡ ಅವರಿಗೆ ಕೌನ್ಸಿಲಿಂಗಿಂದ ಬ್ಯಾನ್ ಮಾಡ್ತಾರೆ. ಸೊ ಅವರು ಯಾವುದೇ ಲೆವೆಲಲ್ಲಿ ಹೋಗಿದ್ರು ಕೂಡ, ಅಂದರೆ ಅವರು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಕೂಡ ಅಥವಾ ಅವರಿಗೆ ಯಾವುದಾದ್ರೂ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕರೂ ಕೂಡ ಅವರು ಪೇಪರ್ ಲೀಕಲ್ಲಿ ಅಟೆಂಡ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರದ್ದು ಅಡ್ಮಿಷನ್ನ ಕ್ಯಾನ್ಸಲ್ ಮಾಡಲಾಗುತ್ತೆ. ಸೊ ಇನ್ವೆಸ್ಟಿಗೇಷನ್ ಇನ್ನೂ ನಡೀತಾ ಇದೆ. ಸೊ ಫ್ಯೂಚರ್ಲಿ ಕೂಡ ಯಾರಾದರೂ ಸಿಕ್ಕಾಕೊಂಡ್ರೆ ಅವ್ರದ್ದು ಅಡ್ಮಿಷನ್ನ ಕ್ಯಾನ್ಸಲ್ ಮಾಡ್ತಾರೆ ಅಥವಾ ಅವರಿಗೆ ಕೌನ್ಸಿಲಿಂಗಿಂದ ಬ್ಯಾನ್ ಮಾಡ್ತಾರೆ. ನೆಕ್ಸ್ಟ್ ಬರೋದು ಫಿಸಿಕ್ಸ್ದು ಒಂದು ಕ್ವಶನ್ಗೆ ಫಸ್ಟ್ಗೆ 2 ಆನ್ಸರ್ನ ಕೊಟ್ಟಿದ್ರು ಮತ್ತು ಕೆಲವು ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೂಡ ಕೊಟ್ಟಿದ್ರು. ಅಂದರೆ ಯಾರು ಈ ಒಂದು ಕ್ವಶನ್ನ ಅಟೆಂಡ್ ಮಾಡಿರ್ತಾರೆ ಅವರಿಗೆ ಗ್ರೇಸ್ ಮಾರ್ಕ್ಸ್ನ ಕೊಟ್ಟಿದ್ರು. ಸೊ ಈ ಒಂದು ಗ್ರೇಸ್ ಮಾರ್ಕ್ಸ್ ಕೊಟ್ಟಿರೋದ್ರಿಂದ 44 ಕ್ಯಾಂಡಿಡೇಟ್ ಟಾಪರ್ಸ್ ಆಗಿದ್ರು. ಅಂದರೆ ಟೋಟಲ್ ಆಗಿ 67 ಕ್ಯಾಂಡಿಡೇಟ್ ಟಾಪರ್ಸ್ ಇದ್ರಲ್ಲ, ಅದರಲ್ಲಿ 44 ಕ್ಯಾಂಡಿಡೇಟ್ ಗ್ರೇಸ್ ಮಾರ್ಕ್ಸಿಂದ ಟಾಪರ್ ಆಗಿದ್ರು. ಬಟ್ ಇವಾಗ ಈ ಎಲ್ಲ ಕ್ಯಾಂಡಿಡೇಟ್ ಟಾಪರ್ಸ್ ಲಿಸ್ಟಿಂದ ಡ್ರಾಪ್ಔಟ್ ಆಗ್ತಾರೆ. ಸೊ ಇವಾಗ ಆ ಒಂದು ಫಿಸಿಕ್ಸ್ದು ಕ್ವಶನ್ಗೆ ಒಂದೇ ಫೈನಲ್ ಆನ್ಸರ್ನ ಕೊಟ್ಟಿರ್ತಾರೆ, ಅಂದರೆ ಒಂದೇ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಇವಾಗ ಯಾರು ಆ ಒಂದು ಆಪ್ಷನ್ನ ಕರೆಕ್ಟಾಗಿ ಮಾರ್ಕ್ ಮಾಡಿರ್ತಾರೆ ಅವರಿಗಷ್ಟೇ ಇವಾಗ ಮಾರ್ಕ್ಸ್ನ ಕೊಡ್ತಾರೆ. ಬಟ್ ಯಾರಾದರೂ ರಾಂಗ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೆ ಯಾವುದೇ ಮಾರ್ಕ್ಸ್ನ ಕೊಡಲ್ಲ. ಸೊ ಈ ಎಲ್ಲ ವಿದ್ಯಾರ್ಥಿಗಳಿಗೆ ರ್ಯಾಂಕ್ 2, 3, 4 ಈ ಥರ ರ್ಯಾಂಕ್ನ ಕೊಡ್ತಾರೆ. ಬಟ್ ಇವಾಗ ಈ ಎಲ್ಲ ಕ್ಯಾಂಡಿಡೇಟ್ ಟಾಪರ್ಸ್ ಲಿಸ್ಟಿಂದ ಡ್ರಾಪ್ ಆಗ್ತಾರೆ. ಅಂದರೆ ಇವಾಗ ಟಾಪರ್ಸ್ ಇರೋದು ಓನ್ಲಿ 23 ಕ್ಯಾಂಡಿಡೇಟ್ ಅಷ್ಟೇ ಟಾಪರ್ಸ್ ಆಗ್ತಾರೆ, ಅಂದರೆ AIR 1 ಆಗ್ತಾರೆ. ಅದಂತರ ಇವಾಗ ಬೇರೆ ಯಾರೇ ಕ್ಯಾಂಡಿಡೇಟ್ ಆ ಒಂದು ಫಿಸಿಕ್ಸ್ ಕ್ವಶನ್ದು ಆನ್ಸರ್ನ ರಾಂಗ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವ್ರದ್ದು ಕೂಡ ಮಾರ್ಕ್ಸ್ ಹೋಗುತ್ತೆ. ಮತ್ತು ಯಾರಾದರೂ ಕರೆಕ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವ್ರಿಗಷ್ಟೇ ಮಾರ್ಕ್ಸ್ನ ಕೊಡಲಾಗುತ್ತೆ. ನೆಕ್ಸ್ಟ್ ಬರೋದು ಇವಾಗ ಫೈನಲ್ ಡಿಸಿಷನ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಸೊ ಇವಾಗ ಯಾವುದೇ ಥರದ್ದು ರೀನೀಟ್ ಎಕ್ಸಾಮ್ನ ಕಂಡಕ್ಟ್ ಮಾಡಲ್ಲ. ಸೊ ಈ ಒಂದು ಪ್ಲ್ಯಾನ್ನ ಡ್ರಾಪ್ ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟ್ ಬರೋದು ನಮಗೆ ರಿಸಲ್ಟ್ನ ಬಿಡ್ತಾರೆ. ಸೊ ಎಲ್ಲ ಕ್ಯಾಂಡಿಡೇಟ್ಗೆ ಇವಾಗ ಮತ್ತೊಮ್ಮೆ ರಿಸಲ್ಟ್ನ ಬಿಡ್ತಾರೆ. ಸೊ ಇವಾಗ ಫಿಸಿಕ್ಸ್ ಒಂದು ಕ್ವಶನ್ಗೆ ಯಾರು ರಾಂಗ್ ಆಗಿ ಮತ್ತು ಕರೆಕ್ಟಾಗಿ ಆನ್ಸರ್ನ ಮಾಡಿರ್ತಾರಲ್ಲ, ಸೊ ಅದಕ್ಕೋಸ್ಕರ ಇವಾಗ ಎಲ್ಲರದ್ದು ಮಾರ್ಕ್ಸ್ ಆಗಿರ್ಬೋದು ಮತ್ತು ರ್ಯಾಂಕ್ ಆಗಿರ್ಬೋದು ಅದೆಲ್ಲ ಚೇಂಜ್ ಆಗುತ್ತೆ. ಹಾಗಾಗಿ ಮತ್ತೊಮ್ಮೆ ನಮಗೆ ರಿಸಲ್ಟ್ನ ಬಿಡ್ತಾರೆ. ಸೊ ಹಾಗಾಗಿ ನೀವು ಇನ್ನೊಮ್ಮೆ ಬೇಕಿದ್ರೆ ರಿಸಲ್ಟ್ನ ಚೆಕ್ ಮಾಡ್ಕೋಬೋದು. ಸೊ ಇವಾಗ ಎಲ್ಲರದ್ದು ರ್ಯಾಂಕ್ ಚೇಂಜ್ ಆಗುತ್ತೆ, ಜಾಸ್ತಿ ಏನೂ ಡಿಫ್ರೆನ್ಸ್ ಆಗೋಲ್ಲ, ಬಟ್ ಅಲ್ಪ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಇವಾಗ ರಿಸಲ್ಟ್ ಬಿಟ್ಟ ನಂತರ ಸೊ ಇಲ್ಲಿ ಕೂಡ ನಮಗೆ ಚೇಂಜ್ ಆಗುತ್ತೆ. ಸೊ ಟೋಟಲಾಗಿ ಎಷ್ಟು ಕ್ಯಾಂಡಿಡೇಟ್ ಟಾಪರ್ಸ್ ಇದ್ರಲ್ಲ, ಸೊ ಅಲ್ಲಿ ಕೂಡ ಚೇಂಜ್ ಆಗುತ್ತೆ. ಮತ್ತು ಬೇರೆಲ್ಲ ಕ್ಯಾಂಡಿಡೇಟ್ದು ರ್ಯಾಂಕಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇದೆಲ್ಲ ಆದ ನಂತರ ನಮಗೆ ಕೌನ್ಸಿಲಿಂಗ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಫಸ್ಟ್ಗೆ ನಮಗೆ ರಿಸಲ್ಟ್ನ ಬಿಡ್ತಾರೆ, ಅದಂತರ ಕೌನ್ಸಿಲಿಂಗ್ ಶೆಡ್ಯೂಲ್ನ ಬಿಡ್ತಾರೆ. ಸೊ ಯಾರಿಗಾದರೂ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟ ಇದ್ದರೆ ಅವರು ಪಾರ್ಟಿಸಿಪೇಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಸೊ ಆಲ್ ಇಂಡಿಯಾ ಫಸ್ಟ್ ರೌಂಡ್ ನೀಟ್ ಕೌನ್ಸಿಲಿಂಗ್ ಮುಗಿದ ನಂತರ ನಮಗೆ ಸ್ಟೇಟ್ ಕೌನ್ಸಿಲಿಂಗ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಮತ್ತೊಮ್ಮೆ ಇವಾಗ ನಮಗೆ ರಿಸಲ್ಟ್ ಬಿಟ್ಟರೆ ಇದು 4th ಟೈಮ್ ರಿಸಲ್ಟ್ ಬಿಟ್ಟಂಗೆ ಆಗುತ್ತೆ. ಫಸ್ಟ್ ಟೈಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಮನ್ ಆಗಿ ರಿಸಲ್ಟ್ನ ಬಿಟ್ಟಿದ್ರು. ಅದಂತರ ಸೆಕೆಂಡ್ ಟೈಮ್ ಕೆಲವೊಂದು ಎಕ್ಸಾಮ್ ಸೆಂಟ್ರಲ್ಲಿ ರೀನೀಟ್ ಎಕ್ಸಾಮ್ನ ಮಾಡಿದ್ರು, ಅವರಿಗೆ ಮತ್ತೊಮ್ಮೆ ರಿಸಲ್ಟ್ನ ಬಿಟ್ಟಿದ್ರು. ಅದಂತರ ಮತ್ತೊಮ್ಮೆ ಸೆಂಟ್ರ್ ವೈಸ್ ಸಿಟಿ ವೈಸ್ ರಿಸಲ್ಟ್ನ ಬಿಟ್ಟಿದ್ರು, ಅದು 3rd ಟೈಮ್ ಆಯಿತು. ಮತ್ತು ಇವಾಗ 4th ಟೈಮ್ ನೀಟ್ದು ರಿಸಲ್ಟ್ನ ಬಿಡ್ತಿರೋದು. ಸೊ ಇಷ್ಟೊಂದು ಹೆಡೇಕ್ ಇದೆ ಈ ಒಂದು ಪ್ರೊಸೆಸ್. ಸೊ ಈ ಒಂದು ಫೈನಲ್ ಡಿಸಿಷನ್ನ ತೊಗೊಳ್ಳೋಕ್ಕೆ ಇಷ್ಟೊಂದು ಟೈಮ್ನ ತೊಗೊಂಡಿದ್ದಾರೆ. ಸೊ ಹಾಗಾಗಿ ಇದು ನೀಟ್ದು ಕೌನ್ಸಿಲಿಂಗ್ ಪ್ರೊಸೆಸ್ ತುಂಬ ಲೇಟ್ ಆಗಿದೆ. ಸೊ ಈ ಒಂದು ಫೈನಲ್ ಡಿಸಿಷನ್ನಿಂದ ಕೆಲವರಿಗೆ ಖುಷಿಯಾಗಿರ್ಬೋದು ಮತ್ತು ಕೆಲವರಿಗೆ ದುಃಖ ಕೂಡ ಆಗಿರ್ಬೋದು. ಸೊ ಈ ಒಂದು ಡಿಸಿಷನ್ನ ಕೇಳಿ ನಿಮಗೆ ಏನು ಅನಿಸ್ತು ಅಂತ ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಬೋದು. ಸೊ ಇವಾಗ ಈ ವಿಡಿಯೋ ಅಷ್ಟೇ. ಮತ್ತು ಏನಾದರೂ ಕೌನ್ಸಿಲಿಂಗ್ ರಿಲೇಟೆಡ್ ಅಪ್ಡೇಟ್ ಬಂದಾಗ ನಮಗೆ ಇದೇ ಥರ ವಿಡಿಯೋ ಮಾಡಿ ತಿಳಿಸೋಕ್ಕೆ ಟ್ರೈ ಮಾಡ್ತೀವಿ. ಹಾಗಾಗಿ ಇನ್ನೊವರೆಗೆ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ ನಿಮಗೆ ಸಿಗ್ತಾ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.